ನಮ್ಮ ವಿಜಯನಗರದ ಅರಸರ ವಂಶಸ್ಥರಾದಂಥ ಕೃಷ್ಣದೇವರಾಯವರು ಬಂದಿದ್ದಾರೆ. ನಮಗೆ ಬಹಳ ಸಂತೋಷ. ವಿಜಯನಗರ ಅರಸರಿಗೂ ಹಾಗೂ ವಾದಿರಾಜ ಮಠಕ್ಕೊಂದು ಅವಿನಾಭಾವ ಸಂಬಂಧ. ವಿಜಯನಗರ ಅರಸರ ಕಾಲದಲ್ಲಿ 2 ಬಾರಿ ಅವರಿಗೆ ಆರ್ಥಿಕ ದಾರಿದ್ರ್ಯ ಬಂದಿತ್ತು. ಆವಾಗ 2 ಬಾರಿ ವಾದಿರಾಜರು ಬಂದು ಅವರಿಗೆ ಸಂಪತ್ತನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾರೆ, ದಾರಿದ್ರ್ಯ ಪರಿಹಾರವನ್ನು ಮಾಡಿದ್ದಾರೆ ಹೇಳುವಂಥ ಉಲ್ಲೇಖ ವಾದಿರಾಜರ ಜೀವನ ಚರಿತ್ರೆಯಲ್ಲಿದೆ. 1 ಬಾರಿ ಅಂದು ವಾಲಿ ಭಂಡಾರ ಅಂತ ಹಂಪಿಯಲ್ಲಿ ಒಂದು ವಾಲಿ ಗುಹೆ ಅಂತ ಒಂದಿದೆ. ಆ ವಾಲಿ ಗುಹೆಯನ್ನು ಭೇದಿಸಿ ಅಲ್ಲಿರುವಂತಹ ಸಂಪತ್ತನ್ನು ಕೊಟ್ಟು ವಾದಿರಾಜರು ವಿಜಯನಗರಕ್ಕೆ ಬಂದಂತಹ ಆರ್ಥಿಕ ಸಂಕಷ್ಟವನ್ನು ಪರಿಹಾರ ಮಾಡಿದರು. ಅದಕ್ಕೆ ಸಾಕ್ಷಿಯಾಗಿ ಇವತ್ತಿಗೂ ಕೂಡ ವಾಲಿ ಸುಗ್ರೀವರು ಪೂಜೆ ಮಾಡಿರುವಂತಹ 2 ಪ್ರತಿಮೆ ಅದು ಇವತ್ತಿಗೂ ನಮ್ಮ ಮಠದಲ್ಲಿ ಇದೆ. ವಾಲಿ ಗುಹೆಯನ್ನು ತೆರೆದಾಗ ಅಲ್ಲಿರುವಂತಹ ವಾಲಿ ಸುಗ್ರೀವರು ಪೂಜೆ ಮಾಡಿರುವಂಥ ಪ್ರತಿಮೆಯನ್ನು ಮಾತ್ರ ವಾದಿರಾಜರು ಸ್ವೀಕಾರ ಮಾಡಿ ಆ ಸಂಪತ್ತನ್ನೆಲ್ಲವನ್ನು ಕೂಡ ವಿಜಯನಗರದ ಅರಸರಿಗೆ ಅದನ್ನು ಕೊಟ್ಟಿದ್ದರು. ಅದರಿಂದ ವಿಜಯನಗರ ಅರಸರಿಗೆ ಬಂದಂತಹ ಆರ್ಥಿಕ ಸಂಕಷ್ಟ ಪರಿಹಾರ ಆಗಿತ್ತು ಅಂತ ಒಂದು ಕಥೆಯಾದರೆ, ಇನ್ನೊಂದು ಕಥೆ ಹೇಗೆ ಹೇಳಿದರೆ, ಈ ಶ್ರೀಶೈಶುಕುಣ ದರ್ಪಣವನ್ನು ವಾದಿರಾಜರು ಸಹಸ್ರ ಜನ ಬ್ರಾಹ್ಮಣರಿಂದ ಪಾರಾಯಣವನ್ನು ಮಾಡಿಸಿ ಸುವರ್ಣ ವೃಷ್ಟಿಯನ್ನು ವಿಜಯನಗರ ಅರಸರ ಕಾಲದಲ್ಲಿ ಮಾಡಿಸಿದ್ದರು. ಆ ಮೂಲಕ ಆರ್ಥಿಕ ಸಂಕಷ್ಟವನ್ನು ಪರಿಹಾರ ಮಾಡಿದ್ದರು ಹೇಳುವ ಉಲ್ಲೇಖವು ಕೂಡ ವಾದಿರಾಜರ ಜೀವನ ಚರಿತ್ರೆಯಲ್ಲಿ ಉಲ್ಲೇಖ ಆಗಿದೆ. ಇದರ ಪರಿಣಾಮವಾಗಿ ವಾದಿರಾಜರ ಪರ್ಯಾಯದ ಅವಧಿಯಲ್ಲಿ ವಿಜಯನಗರ ಅರಸರು ಉಡುಪಿಗೆ ಬಂದು ವಿಶೇಷವಾದ ಆ ಒಂದು ಸೇವೆಯನ್ನು ಮಾಡಿದ್ದಾರೆ. ಉಂಬಳಿ ಭೂಮಿಯನ್ನೆಲ್ಲ ಕೊಟ್ಟಿದ್ದಾರೆ ಹೇಳುವಂತಹ ಶಾಸನ ಉಡುಪಿಯಲ್ಲಿ ಇವತ್ತಿಗೂ ಕೂಡ ಉಂಟು. ಇಷ್ಟು ಅವಿನಾಭಾವದ ಸಂಬಂಧ ವಿಜಯನಗರ ಅರಸರಿಗೂ ವಾದಿರಾಜ ಮಠಕ್ಕೂ ಕೂಡ ಇದೆ. ಆ ಸಂಬಂಧಕ್ಕೆ ದ್ಯೋತಕವಾಗಿ ಇವತ್ತು ನಮ್ಮ ಕೃಷ್ಣದೇವರಾಯ ಅವರು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಿನ್ನೆ ರಾತ್ರಿಯಿಂದ ಇವತ್ತಿನವರೆಗೆ ನಮ್ಮ ಜೊತೆಗೆ ಇದ್ದು ಈ ಕಾರ್ಯಕ್ರಮದ ವಿಶೇಷ ಯಶಸ್ಸಿಗೆ ಅವರು ಕಾರಣರಾಗಿದ್ದಾರೆ. ಅವರನ್ನು ಕೂಡ ತುಂಬ ಹೃದಯದ ಅಭಿನಂದಿಸುತ್ತಾ, ಬೆಳಿಗ್ಗೆ ಅವರು ಒಂದು ಮಾತನ್ನು ಹೇಳಿದರು. ಅವರಿಗೂ ಕೂಡ ಆ ಒಂದು ಜೀನ್ ಎನ್ನುವುದು ಅವರ ಹತ್ರ ಇದೆ ಅಂತ ಹೇಳುವುದಕ್ಕೆ ಅವರದೊಂದು ಉದ್ದೇಶ ಉಂಟು ಅಂತ ಹೇಳಿದರು. ಈ ಹಂಪಿಯಲ್ಲಿರುವಂಥ ಹಾಳು ಬಿದ್ದಂಥ ದೇವಸ್ಥಾನಗಳಲ್ಲಿ ಎಲ್ಲೆಲ್ಲಿ ಉಂಟು ಆ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಮತ್ತೆ ಪುನಃ ಪೂಜೆಯನ್ನು ಆರಂಭಿಸಬೇಕು ಹೇಳುವಂತಹ ಸಂಕಲ್ಪವನ್ನು ಅವರು ಮಾಡಿದ್ದಾರೆ. ಅಂದರೆ ಆ ಒಂದು ರಾಜವಂಶಸ್ಥರು ಇಂತಹ ಸಂಕಲ್ಪವನ್ನು ಮಾಡಿದಾಗ ಮಾತ್ರ ಇಂತಹ ಧರ್ಮ ಪ್ರಜ್ಞೆ ಬೆಳಿಲಿಕ್ಕೆ ಸಾಧ್ಯ. ಸರ್ಕಾರವನ್ನು ನಂಬಿಕೊಂಡ್ರೆ ಇಂಥದ್ದೆಲ್ಲ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಅಂತಹ ಒಂದು ಒಳ್ಳೆಯ ಧರ್ಮ ಜಾಗೃತಿಯ ಶ್ರದ್ಧೆ ಇದೆ, ದೀಕ್ಷೆ ಇದೆ. ಅವರಿಂದ ಇಂತಹ ಒಳ್ಳೆಯ ಕೆಲಸಗಳು ನಿರಂತರವಾಗಿ ಆಗಲಿ.